ಸಾಧಾರಣ 50 ಅಡಿವರೆಗೆ 50-55 ಅಡಿವರೆಗೆ ಇಲ್ಲಿಂದಲೇ ಹೋಗ್ತದೆ ಅಲ್ಲ 60 ಅಡಿವರೆಗೂ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. 18 ಅಡಿಯ ದೋಟಿ ಇಲ್ಲಿ ನೋಡಿ ತುಂಬಾ ಎತ್ತರಕ್ಕೆ ಹೋಗ್ತದೆ ಇಲ್ಲಿಂದ ಪವರ್ಸಲ್ಲಿ. ಹೌದು ನೋಡಿ, ಆರಾಮದಲ್ಲಿ ಬಿಡಬಹುದು ಇದು. ನೋಡಿ ಒಂದು 50 ಅಡಿವರೆಗೂ ಇದರಲ್ಲೇ ಬಿಡ್ಬೋದು ನೋಡಿ, ಇದು ಒಂದೇ ಕೈಯಲ್ಲಿ ಬಿಡಬಹುದು ಬೇಕಾದ್ರೆ ಇದನ್ನು. ಫೈಬರ್ ದೋಟಿ ಒಂದು ಲೆಕ್ಕದಲ್ಲಿ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ತುಂಬ ಕೃಷಿಕರಿಗೂ ತುಂಬ ಉಪಕಾರ ಆಗ್ತದೆ. ಯಾಕೆಂದರೆ ಕೃಷಿ ಜಮೀನಿನಲ್ಲಿ, ಸ್ವಂತ ಜಮೀನಿನಲ್ಲಿ ಅದೆಷ್ಟೋ ಲೈನ್ಗಳು LT HT ಲೈನ್ಗಳು ಹಾದು ಹೋಗಿದೆ. ನಾವು ಮೊದಲಾಗಿ ಜಾಗೃತಿ ಬೇಕಾಗ್ತದೆ. ನಮ್ಮ ಜೀವ ಮುಖ್ಯ ಮತ್ತು ಜೀವನ. ಕಾರ್ಬನ್ನು, ಅಲ್ಯೂಮಿನಿಯಮ್ಮು ಶಾಕ್ ಹೊಡೆಯುತ್ತೆ, ಜೀವಕ್ಕೆ ಅಪಾಯ ತಂದು ಕೊಡಬಹುದು. ಆದರೆ ಈ ಒಂದು ಮೆಟೀರಿಯಲ್ 100% ಶಾಕ್ ಪ್ರೂಫ್ ಮೆಟೀರಿಯಲ್ ಫಸ್ಟ್ ಬರ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ ಕಂಪೇರೇಟಿವ್ಲಿ ಪ್ರೈಸ್ ವ್ಯತ್ಯಾಸ ಇದೆ, ದೊಡ್ಡ ವ್ಯತ್ಯಾಸ. ಸ್ನೇಹಿತರೆ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಈಗ ಮಳೆಗಾಲ ಸಮಯ, ಎಲ್ಲ ಕೃಷಿಕರು ಅಡಿಕೆ ತೋಟಗಳಿಗೆ ಮದ್ದು ಬಿಡಲಿಕ್ಕೆ ಅಂತೂ ಬಹಳ ಸರ್ಕಸ್ ಮಾಡ್ತಾ ಇರ್ತಾರೆ. ಲೇಬರ್ ಇಲ್ಲ, ಪ್ರಾಬ್ಲಮ್ ನಿಮಗೆಲ್ಲ. ಆದರೆ ಆ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಒಂದು ವಿಶೇಷವಾದ ಒಂದು ತಂತ್ರಜ್ಞಾನ ಇದೆ. ನೀವು ಇದನ್ನು ನೋಡಿದ್ರೆ ನಿಮಗೆ ಭಾಳ ಖುಷಿಯಾಗುತ್ತೆ. ಇಷ್ಟು ಕಮ್ಮಿಗೆ ಸಿಗುತ್ತೆ. ಎಲ್ಲ ಮಾರ್ಕೆಟಲ್ಲಿ ಹೋಗಿ 70,000 80,000 ಖರೀದಿ ಮಾಡ್ತೀರಿ. ಆದರೆ ಕೇವಲ 5,000 ರೂಪಾಯಿಂದ ಆರಂಭ ಆಗುವಂತಹ ಈ ಫೈಬರ್ ದೋಟಿಗಳು ನಿಮ್ಮ ಲೈಫ್ನಲ್ಲಿ ಭಾಳಷ್ಟು ನಿಮ್ಮನ್ನು ಸ್ವಾವಲಂಬಿಗಳಾಗಿ ಮಾಡೇ ಮಾಡ್ತವೆ. ಯಾಕಂದರೆ ಯಾರನ್ನು ನೀವು ಅವಲಂಬಿಸಬೇಕಾಗಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾದಂತಹ ಒಂದು ಉದಾಹರಣೆಯೊಂದಿಗೆ ನಾನು ಬಂದಿದ್ದೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಚೇತನ್ ದೇವಸ್ಯ ಅವರು, ಕಡಬದವರು. ನಮಸ್ಕಾರ ಚೇತನ್ ಅವರೇ, ಹೇಗಿದ್ದೀರಿ? ಆರಾಮ ಸರ್. ಆರಾಮ. ನೀವು? ನಾನು ಸೂಪರ್ ಆಗಿದ್ದೀನಿ. ನೀವು ರೈತರ ಬಗ್ಗೆ ಇಟ್ಕೊಂಡಿರೋ ಕಾಳಜಿ ಮತ್ತು ರೈತರಿಗೆ ಏನೋ ಒಂದು ಹೊಸತಾಗಿ ಒಂದು ಇನ್ವೆನ್ಷನ್ ಮಾಡಿ ಕೊಟ್ಟಿದ್ದೀರಿ. ನಿಮ್ಮ ಸಂಸ್ಥೆಯವರು ರೆಕಮೆಂಡ್ ಮಾಡಿದ್ದೀರಿ, ಪ್ರಯತ್ನ ಮಾಡಿದಿರಿ. ರೈತರು ಪಾಪ ಕೆಲಸ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಆಯ ತಪ್ಪಿ ಆಚೆ ಈಚೆ ಗಳೆ ತಾಗಿದ್ರೆ ಕರೆಂಟ್ ಶಾಕ್ ಹೊಡೆದು ಜೀವನ ಕಳ್ಕೊಂಡಿದ್ದು ಎಷ್ಟೋ ಉದಾಹರಣೆಗಳಿದ್ದಾವೆ. ಆದರೆ ಇಲ್ಲಿ ಈ ಫೈಬರ್ ದೋಟಿಗಳಿಂದ ಕರೆಂಟು ಲೈನಿಗೆ ಟಚ್ ಆದರೂ ಕೂಡ ಯಾವುದೇ ಶಾಕ್ ಬರಲ್ಲ. ಬಹಳ ಅದ್ಭುತವಾದಂತಹ ಒಂದು ಚಿಂತನೆ. ಯಾವ ಥರ ಇದೆ ನಮ್ಮ ದಕ್ಷಿಣ ಕನ್ನಡ ಬಹುತೇಕ ನನಗನ್ಸುತ್ತೆ ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇದ್ದೀರಿ ಅಂತೇಳಿ. ಹೇಳಿ, ಏನು ಒಳ್ಳೆದಾಗಿದೆ. ಇದು ಆ್ಯಕ್ಚುಲಿ ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ಎಲೆಕ್ಟ್ರಿಕ್ ಶಾಕ್ ಪ್ರೂಫ್ ಇದು. ಅದು ಒಂದೇ ಇದರದ್ದು ಸ್ಪೆಷಾಲಿಟಿ. ದೋಟಿಗಳು ಸುಮಾರು ಇದ್ದಾವೆ ಮಾರ್ಕೆಟಲ್ಲಿ. ಇಲೆಕ್ಟ್ರಿಕಲ್ ನಾನ್ ಕಂಡಕ್ಟಿವ್ ಅಂತ ಹೇಳುವಂಥ ಒಂದು ಸ್ಪೆಷಾಲಿಟಿ. ಮತ್ತು ಮಲ್ಟಿಪರ್ಪಸ್. ನಾವು ಈಗ ಸ್ಪ್ರೇ ಟೈಮಲ್ಲಿ ಸ್ಪ್ರೇಗೆ 30 ಫೀಟ್ ಹೊರಗಡೆ ನಮ್ಮ ಹತ್ರ ಅವೈಲೇಬಲ್ ಇದೆ. 18 ಫೀಟಿಂದ ಹಿಡಿದದು 24 ಫೀಟು 30 ಫೀಟು 3 ವೆರೈಟಿಯಲ್ಲಿ ಇದೆ. ಅದರ ತಕ್ಕಂತೆ ರೇಟು ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಇದ್ದಾವೆ. ಮತ್ತು ಕೊಯ್ಲಿಗೆ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಅಡಿಕೆ ಕೃಷಿಕರಿಗೆ ಒಂದು ಸ್ಪ್ರೇ ಮತ್ತೊಂದು ಕೊಯ್ಲು, ಎರಡಕ್ಕೂ ಆಗುವಂಥದ್ದು ಒಂದು ಪ್ರಾಡಕ್ಟ್ ನಮ್ಮದು. ಓಕೆ, ಈಗ ನಿಮಗೆ ಈ ಒಂದು ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕು. ಪ್ರಾಕ್ಟಿಕಲ್ ಆಗಿ ನಾವೀಗ ಹೋಗುವ ಇದನ್ನು ಫಸ್ಟ್ ನೀವು ಅದಕ್ಕೆ ಮೊದಲು ಇದರ ಬಗ್ಗೆ ವಿವರಿಸಿ. ಇದು ಏನು, ಹೆಂಗೆ ಕೆಲಸ ಮಾಡುತ್ತೆ? ಈಗ ನಾನೊಂದು ಕೃಷಿಕ, ನನಗೆ ಈ ಸತಿ ತೋಟಕ್ಕೆ ಮದ್ದು ಬಿಡಬೇಕು. ಈಗ ನಾನೀಗ ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತು ಇದರಲ್ಲಿ ಯಾವ ಥರದ ಅನುಕೂಲಗಳಿದ್ದಾವೆ ಅನ್ನೋದನ್ನು ತಿಳಿಸಿ. ಇದರಲ್ಲಿ ನೋಡಿ, ಇದು ಇದರಲ್ಲಿ ಈಗ ನೋಡಿ, ಇದು ಸ್ಪ್ರೇ ಮಾಡಲಿಕ್ಕೆ ನಾವು ಇದು ಒಂದು ಸೆಟಪ್ ಮಾಡಿಕೊಂಡಿದ್ದೇವೆ. ಓಕೆ, ಇದು ಮಾಮೂಲಿ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ನೋಸಲ್ಗಳು, ಸ್ಪ್ರೇ ನೋಸಲು, ಕಂಟ್ರೋಲು, ಮತ್ತು ಇದೆಲ್ಲ ನಾವೇ ಸೆಟಪ್ ಮಾಡ್ಕೊಂಡಿರುವಂಥ ಕ್ಲ್ಯಾಂಪ್ಗಳು. ಓಕೆ, ಇದು ನಾವು ಬಿಡಿಸಿಟ್ಟದ್ದು. ಇದು ನೋಡಿ, ಇದು 30 ಅಡಿ ದೋಟಿ. 30 ಅಡಿಯ ದೋಟಿ. ಹೌದು. ಓಕೆ, 30 ಅಡಿವರೆಗೆ ದೋಟಿ ಇದ್ದರೆ ನಿಮಗೆ 30 ಅಡಿಯಿಂದ ಮೇಲೆ ಸಾಮಾನ್ಯವಾಗಿ ಒಂದು 20-25 ಅಡಿ ಸ್ಪ್ರೇ ಹೋಗ್ತದೆ. 50-55 ಅಡಿಗೆ ಆರಾಮ್ಸೆ ನಾವು ನೆಲದಿಂದಲೇ ಸ್ಪ್ರೇ ಮಾಡ್ಬೋದು ಅಲ್ವಾ? ಹೌದು. ಇದನ್ನೀಗ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು, ನಾನು ಎಲ್ಲ ಹೊರಗಡೆ ಹೋಗ್ಬೇಕು, ಇದನ್ನು ತಗೊಂಡು ಹೋಗೋದು ಹೇಗೆ? ಕಷ್ಟ ಆಗಲ್ವಾ ಕ್ಯಾರಿಂಗ್? ಏನು ಕಷ್ಟ ಇಲ್ಲ ಸರ್. ಇದನ್ನೇ ಮಡಿಚಿ ತೋರಿಸುವ. ಇದು ನೋಡಿ, ಇದು ನಾನು ಅಡ್ಡ ಹಾಕಿದ್ರು ಕೂಡ ಕಟ್ಟಾಗೋದಿಲ್ಲ ನೋಡಿ. ಓಕೆ, ಎಷ್ಟು ಕೆ ಜಿ ಇದೆ ಸರ್? ಭಾರ ಎಷ್ಟು ಕೆ ಜಿ ಸರ್? ಇದು 24 ಅಡಿ. ಇದು ಬಂದು ನಮಗೆ 2.5 kg ತೂಕ ಖಾಲಿ ದೋಟಿ. ಎಕ್ಸಸರೀಸ್ ಇರುವಾಗ ಸ್ವಲ್ಪ ಎಕ್ಸಸರೀಸ್ ಆ್ಯಡ್ ಆಗ್ತದೆ. 30 ಅಡಿದು ಬಂದು 3.5 kg ತೂಕ. ನೋಡಿ, ಇದನ್ನ ಅವರು ಸಣ್ಣದು ಮಾಡ್ತಾರೆ. ಇದನ್ನ ಬೈಕು ಮತ್ತೆ ಕಾರ್ಗಳಲ್ಲಿ ಆರಾಮ್ಸೆ ತಗೊಂಡು ಹೋಗ್ಬೋದು. ತುಂಬಾ ಸುಲಭದಲ್ಲಿ ತಗೊಂಡು ಹೋಗ್ಲಿಕ್ಕೆ ಭಾರಿ ಕಷ್ಟ ಪಡಬೇಕಾದ ಅಗತ್ಯ ಇಲ್ಲ. ತೂಕ ಕಡಿಮೆ ಇದೆ, ಜೊತೆಗೆ ಈಸಿ ಕ್ಯಾರಿಂಗ್ ಅನ್ನೋದನ್ನ ಇಲ್ಲಿ ನಾವೀಗ ತೋರಿಸ್ತೀವಿ. ನೋಡಿ, ಇದು ಈಗ ಫುಲ್ ಫೋಲ್ಡ್ ಮಾಡಲಾಗಿದೆ. ಈಗ ಕಾರಿಗೆ ಬರ್ತದೆ. ಓಕೆ, ಇದನ್ನು ಕಾರಲ್ಲಿ ತಗೊಂಡು ಹೋಗಿದ್ರೆ ನಾನು ತೋರಿಸ್ತೇನೆ. ನೋಡಿ, ಒಂದು ಆಲ್ಟೋ ಗಾಡಿ ಒಳಗೆ ಇಟ್ಕೊಂಡು ಹೋಗ್ಬೋದು ಇದನ್ನು. ಭಾಳ ಏನು ದುಬಾರಿ ಅಲ್ಲ. ಒಂದು ಆಲ್ಟೋ ಕಾರಲ್ಲಿ ಇದನ್ನು ಆರಾಮ್ಸೆ ತಗೊಂಡು ಹೋಗ್ಬೋದು. ಇಲ್ಲಿ ಬನ್ನಿ ತೋರಿಸ್ಬೋದು. ಹಾಂ, ಎಲ್ಲಿಂದ ಇಡ್ಬೋದು ಇದನ್ನು? ಇಲ್ಲಿ ಫ್ರಂಟಿಂದ ಇಡ್ಬೇಕಾ? ಇಲ್ಲ, ಹಿಂದೆಯಿಂದ ಕೂಡ ಇಡ್ಬೋದು. ನಾನು ಫ್ರಂಟಿಂದ ಇಲ್ಲಿ ತೋರಿಸುವ. ಹಾಂ, ನೋಡಿ, ಎದುರು ಸೀಟಿಂದಲೇ ಇದನ್ನು ಆರಾಮ್ಸೆ ಇಡ್ಬೋದು ಆಲ್ಟೋ ಗಾಡಿ ಒಳಗಡೆ. ಇಷ್ಟೇ ನೋಡಿ. ಹಾಗೆ
ಅರ್ಜೆಂಟಿಗೆಲ್ಲ ಹೋಗ್ಲಿಕ್ಕಿದ್ರೆ ಆರಾಮ್ಸೆ ಈಗ ಸಾಮಾನ್ಯವಾಗಿ ಎಲ್ಲ ರೈತರ ಹತ್ರ ಒಂದು 800 ಆಲ್ಟೋ ಇದ್ದೇ ಇರ್ತದೆ. ತೋಟಕ್ಕೆ ಹೋಗ್ಲಿಕ್ಕೆ ಅಂತೇಳಿ ಒಂದೊಂದು ಇಟ್ಕೊಂಡಿರ್ತಾರೆ ರಫ್ಯೂಸಿಗೆ. ಅದು ಆಲ್ಟೋ ಇಲ್ಲದಿದ್ರು ಕೂಡ ಬೈಕಲ್ಲಿ ಹೋಗ್ಬೋದಲ್ಲ ಇಟ್ಕೊಂಡು, ಬೈಕಲ್ಲಿ ಇಟ್ಕೊಂಡು ಹೋಗ್ಬೋದು ಆರಾಮ್ಸೆ ಇದನ್ನು ಬೈಕಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಹೌದು ಅಲ್ಲ. ಹೌದು. ಮೇಡಮ್ ಮಾಡಿ ತೋರಿಸುವ ಅದನ್ನು ಕೂಡ ತೋರಿಸುವ. ಹೇಗೆ ಬೈಕಲ್ಲಿ ಹೇಗೆ ಇಟ್ಕೊಂಡು ಹೋಗ್ಬೋದು ಅಂತ ಅದನ್ನು ಕೂಡ ತೋರಿಸಿ ಬಿಡುವ. ಬೈಕಿಗೆ ಈಗ ಒಬ್ಬರೇ ಹೋಗೋದಾದ್ರೆ ಈಗ ಆರಾಮ್ಸೆ ಹೀಗೆ ಕಟ್ಟಿ ತಗೊಂಡು ಹೋಗ್ಬೋದು. ಸಿನಪ್ಪಣ್ಣ ಸ್ಟಾರ್ಟ್ ಮಾಡಿ. ಈಗ ಇವರು ಒಬ್ಬರೇ ಹೋಗೋದು. ಈಗ ಇಬ್ರು ನೋಡಿ, ಇಬ್ರು ಹೋಗೋದಾದ್ರೆ ಹೀಗೆ ಹಾಗೆ ಕೃಷಿಕರಿಗೆ ಈಗ ಮದ್ದು ಬಿಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ನಾವು ಹೇಳಿದ್ವಿ ಅಲ್ಲ ಸರ್? ಹೌದು, ಅಷ್ಟು ಮಾಹಿತಿ ಕೊಟ್ಟಿದ್ವಿ. ಅಷ್ಟು ಎತ್ತರಕ್ಕೆ ಎಷ್ಟು ಎತ್ತರ ಬೇಕಾದ್ರೆ ಬಿಡ್ಬೋದು, ಅದನ್ನು ತಗೊಂಡು ಹೋಗ್ಬೋದು. ಈಗ ಇದರಿಂದ ಬರೀ ನಾವು ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಕೆಲಸವನ್ನು ಮಾಡ್ಬೋದು. ಮದ್ದು ಬಿಡೋದು ಮಾತ್ರ ಅಲ್ಲ, ಇದನ್ನು ಚೇಂಜ್ ಮಾಡಿದ್ರೆ ಆಯ್ತು. ಇಲ್ಲಿ ಅಲ್ಲ, ಇಲ್ಲಿಗೆ ಸಿಕ್ಕಲ್ ಹಾಕಿಕೊಂಡ್ರೆ ನಾವು ಹಾರ್ವೆಸ್ಟ್ ತೆಂಗಿನಕಾಯಿ ತೆಗಿಲಿಕ್ಕೆ, ಅಡಿಕೆ ಕೊಯ್ಲಿಗೆ, ಅಥವಾ ಇಲ್ಲಿ ಒಂದು ಗರಗಸ ಬರ್ತದೆ ಅಟ್ಯಾಚ್ಮೆಂಟ್. ಗರಗಸ ಸಿಕ್ಕಿಸಿಕೊಂಡ್ರೆ ಮರದ ರೆಂಬೆಗಳನ್ನು ಕಟ್ ಮಾಡಲಿಕ್ಕೂ ಆಗ್ತದೆ. ಮತ್ತೆ ಹಣ್ಣು ಹಂಪಲು ಕೊಯ್ಯುವಂಥದ್ದು ನೆಟ್ಟೊಂದು ಬರ್ತದೆ. ಹಾಗೆ ಇದು ಮಲ್ಟಿಪರ್ಪಸ್ ಯೂಸ್ ಆಗ್ತದೆ ಸರ್. ಕೆಲವರಿಗೆ ಒಂದು ಇದು ಹೆದರಿಕೆ ಇರ್ತದೆ ಅಂತ, ನಾವು ತಗೊಳ್ತೀವಿ ಕಮ್ಮಿಗೆ ಸಿಗ್ತದೆ, ಆದರೆ ಆನಂತರ ಅದರದ್ದು ಏನಾದ್ರು ಡ್ಯಾಮೇಜ್ ಆದರೆ ಎಲ್ಲ ತುಂಡಾದರೆ ನಾವು ಮತ್ತೆ ಅದನ್ನು ಸರ್ವಿಸಿಗೆ ಏನು ಮಾಡೋದು ಅಂತ ಇರ್ತದೆ. ಏನು ಮಾಡ್ತೀರಿ, ಸರ್ವಿಸ್ ಕೊಡ್ತೀರಾ? ತುಂಬ ಜನ ಅದೊಂದು ಡೌಟ್ ಇದ್ದೇ ಇರ್ತದೆ. ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಸಿಗ್ತದೆ, ನಂತರದಲ್ಲಿ ಅದರ ಬಿಡಿ ಭಾಗಗಳು ಸಿಗೋದಿಲ್ಲ. ಇದನ್ನು ತಲೆಯಲ್ಲಿ ಇಟ್ಟುಕೊಂಡು ನಾವು ನಮ್ಮದು ಇದ್ರ ಬರುವುದಂದ್ರೆ ಪೈಪು ಮತ್ತೆ ಲಾಕು ಮುಖ್ಯವಾಗಿ. ಇದು ಎರಡು ಕೂಡ ಇದಕ್ಕೆ ಪೈಪ್ ಡ್ಯಾಮೇಜ್ ಆಯ್ತು ಅಂದರೆ ಯಾವ ಪೈಪ್ ಡ್ಯಾಮೇಜ್ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿಕೊಳ್ಳುವ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ. ಲಾಕು ಕೂಡ ನಮ್ಮ ಹತ್ರ ಬಿಡಿ ಭಾಗಗಳು ಎನಿ ಟೈಮಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಈಗ ಇನ್ ಕೇಸ್ ಕೆಲವರು ಇರ್ತದೆ, ಈಗ ನಾವು ಇದನ್ನು ಜೋರಾಗಿ ಇದನ್ನು ಪ್ರೆಸ್ ಮಾಡಿದಾಗ ಅಥವಾ ಇದ್ರ ಮೇಲೆ ಬಲ ಹಾಕಿದಾಗ ಇದರ ತುಂಡಾಗಿ ಬಿಡ್ಬೋದು ಅಂತ ಕೆಲವರಿಗೆ ಹೆದರಿಕೆ ಇರುತ್ತೆ. ತುಂಡು ಆಗೋದಿಲ್ಲ ಅಂತ ಹೇಳುವಂಥ ಗ್ಯಾರಂಟಿ ನಾವು ಕಂಪನಿ ಕಡೆಯಿಂದ ನಾವು ಕೊಡ್ತೇವೆ. ಅಂತ ಏನು ಸಂದರ್ಭದಲ್ಲಿ ತುಂಡು ಆಯಿತು ಅಂದರೂ ಕೂಡ 6 ತಿಂಗಳ ಒಳಗಡೆ ನಾವು ಇದನ್ನು ರಿಪ್ಲೇಸ್ಮೆಂಟ್ ಮಾಡಿ ಕೊಡುವ ವ್ಯಾರಂಟಿಯನ್ನು ನಾವು ಕೊಡ್ತೀರಿ. ಆದರೆ ಇದನ್ನು ನಂತರದ ದಿನದಲ್ಲಿ ಏನಾದರೂ ಆಯಿತು ಅಂದರೆ ಸಣ್ಣ ಚಾರ್ಜಬಲ್ ಇರ್ತದೆ. ಯಾವ ಬಿಡಿ ಭಾಗಗಳು ಡ್ಯಾಮೇಜ್ ಆಯಿತು ಅದನ್ನು ಅಷ್ಟನ್ನೇ ಚೇಂಜ್ ಮಾಡಿಕೊಂಡು ಇದನ್ನು ಬಳಕೆ ಮಾಡ್ಕೊಳ್ಬೋದು. ಈಗ ಇದನ್ನು ನಮ್ಮ ಪರೀಕ್ಷೆ ಮಾಡ್ಬೋದು, ಒಮ್ಮೆ ನಾವು ನೋಡ್ಬೋದಾ? ಇದು ನೋಡಿ ಇದ್ರೆ ಏನಾಗೋದಿಲ್ಲ. ಇಲ್ಲ ನೋಡಿ ಸರ್, ನಾವು ಬೀಳ್ಸಿ ತೋರಿಸುವ. ನಾನು ತೋರಿಸ್ತೇನೆ. ಈಗ ಇದು ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ಒಂದು ನೋಡುವ ಸಮಯ ಸರ್. ಇದನ್ನು ಈಗ ನನ್ನ ಈಚಿನ ಕೆಳಗೆ ಹಾಕಿದರೆ ಏನಾಗೋದಿಲ್ಲ ಸರ್, ಹಾಕಿ ನೋಡುವ. ಗ್ಯಾರಂಟಿ. ಎಸ್, ಈಗ ಬಿಡ್ತೇವೆ ಇದನ್ನು. ಬಿಡಿ ಸರ್. ಓಕೆ ನೋಡಿ, ಅಲ್ಲಿಂದ ಇದು ಎತ್ತಿದ್ರು ಕೂಡ ಏನಾಗೋದಿಲ್ಲ ನೋಡಿ. ಕೆಲವು ಸಲ ಈ ಬೆಳೆಗಳನ್ನು ಎತ್ತುವಾಗ 2 ಜನ ಎಲ್ಲ ಬೇಕಾಗ್ತದೆ. ಹೌದು, ಇದಕ್ಕೆ ಬೇಕಾಗ್ತದೆ. ಹೌದು, ಇದಕ್ಕೆ ತುಂಬ ಲೈಟ್ ವೇಟ್ ಸರ್. ಇದು 2.5 kg ತೂಕ ಎತ್ತಲಿಕ್ಕೆ 2.5 kg ಅಂದರೆ ಭಾರ ದೊಡ್ಡ ಇಶ್ಯೂ ಅಲ್ಲ. ಈಗ ನೋಡಿ, ನಾನು ಕೆಲಸ ಮಾಡಿ ಅಭ್ಯಾಸ ಇಲ್ಲದವನು, ನನಗೆ ಇದನ್ನು ಆರಾಮ್ಸೆ ಎತ್ತಲಿಕ್ಕೆ ಆಗ್ತದೆ. ನೋಡ, ನಾನು ಕೆಲಸ ಮಾಡಿ ಅಭ್ಯಾಸ ಇಲ್ಲದವನು. ನೋಡ, ನಾನು ನೋಡ್ತೇನೆ. ಭಾಳ ಈಸಿಯಾಗಿ ತಗೊಬರ್ಬೋದು ನೋಡಿ. ನಾವೇ ಎಷ್ಟು ಈಸಿಯಾಗಿ ತಗೊಂಡು ಹೋಗಿರುವ ಅಂದರೆ ದೊಡ್ಡ ದೊಡ್ಡ ಗಳೆ ಹಿಡಿದವರೆಲ್ಲ ಹೇಗೆ ಅವರಿಗೆ ಎಷ್ಟು ಈ ದೊಟ್ಟಿಗಳನ್ನ ಹಿಡಿದವರಿಗೆ ಎಷ್ಟೆಲ್ಲ ಸುಲಭದಲ್ಲಿ ಆಗ್ಬೋದು. ನಾವು ಅನ್ಎಕ್ಸ್ಪೀರಿಯನ್ಸ್ಡ್ ಇದ್ರಲ್ಲೆಲ್ಲ. ಹೌದು, ದಿನ ಕೆಲಸ ಮಾಡುವವರು ತುಂಬ ಆರಾಮ್ಸೆ ಎತ್ತಬಹುದು. ಅವರಿಗೆ ಮರದಲ್ಲಿ ಹತ್ತಿ ಕೂತ್ಕೊಂಡು ಕೂಡ ನಮಗೆ ಯಾಕೆ ಅನ್ಕಂಫರ್ಟ್ ಆಗ್ತದೆ ಅಂದರೆ ಈ ಪ್ಲಾಸ್ಟಿಕ್ಕಿಂದ ಆಗಿರ್ಬೋದು ಬಹುಶಃ. ಸ್ವಲ್ಪ ಗಟ್ಟಿ ಇದು ನಾವು ಹೊಸತಾಗಿ ಕೊಡುವಾಗ ಒಂದು ಪ್ಯಾಕೆಟ್ ಆಗಿ ಕೊಡುವುದು. ಈಗಿನ ಸೀಸನಲ್ಲಿ ಮುಖ್ಯವಾಗಿ ಸ್ಪ್ರೇ ಮತ್ತು ಕೊಯ್ಲು. ನಮಗೆ ಅಡಿಕೆ ಕೃಷಿಕರಿಗೆ ಬೇಕಾದದ್ದು ಒಂದು ಸ್ಪ್ರೇ ಮತ್ತು ಕೊಯ್ಲು. ಅದು ಎರಡಕ್ಕೂ ಆಯಿತು ಅಂದರೆ ಅಡಿಕೆ ಕೃಷಿಕರು ಖುಷಿ ಆಗ್ತಾರೆ. ಈಗ ಇದು ನೋಡಿ, ಎಲ್ಲ ಸೆಷನ್ಸಲ್ಲಿ ಈಗ ಗೆರ್ಬೀಜದ ಸಮಯದಲ್ಲಿ ಗೆರ್ಬೀಜಕ್ಕೆ, ಆಲ್ ಸೆಷನಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಹೆಲ್ಪ್ ಆಗ್ತದೆ. ಎಲ್ಲ ಹವಾಮಾನದಲ್ಲೂ ಕೂಡ ಅಲ್ಲ. ಹೌದು. ಮಳೆಗಾಲದಲ್ಲಿ ಬಂದರೆ ಅಡಿಕೆ ಗಿಡಕ್ಕೆ ಮದ್ದು ಬಿಡೋದು. ಈಗ ಎಲ್ಲ ಮನೆಯಲ್ಲಿ ಒಂದೊಂದು ಇರಬೇಕು ಅಂತ ಅಲ್ಲಿ ನಮ್ಮದೊಂದು ಕಾನ್ಸೆಪ್ಟ್. ಯಾಕಂದರೆ ಈಗ ಅರ್ಜೆಂಟಿಗೆ ಒಂದು ನಮಗೆ ಎಳ್ನೀರು ತೆಗಿಬೇಕು, ತೆಂಗಿನ ಮರದ ಎಳ್ನೀರು ತೆಗಿಲಿಕ್ಕೂ ನಾವು ಜನ ಹುಡುಕಬೇಕು. ಹೌದು, ಬಿನ್ನೇರು ಅಂತಲ್ಲ, ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಎಳ್ನೀರು ಬೇಕೇ ಬೇಕು. ಅರ್ಜೆಂಟಿಗೆ ಒಂದು ಎಳ್ನೀರು ಬೇಕು ಅಂದ್ರೆ ನಾವು ಜನ ಹುಡುಕಿಕೊಂಡು ಇವಾಗಿನ ಸಂದರ್ಭದಲ್ಲಿ ಜನ ಸಿಗೋದೇ ಕಷ್ಟ. ಫೋನ್ ಮಾಡ್ತಾರೆ. ಹೌದು ಬರ್ಪಾರ ಅಂತ, ಅವ್ರು ಬರುದಿಲ್ಲ ಅಂತ ಹೇಳ್ತಾರೆ, ಬಿಸಿ ಇಲ್ಲ. ಇದು ಇಂಥದ್ದೊಂದು ಇದ್ರೆ ಮನೆಯಲ್ಲಿ ಹೆಂಗಸರಿಗೂ ಕೂಡ ಒಂದು ತೆಂಗಿನ ಮರದಿಂದ ಒಂದು ತೆಂಗಿನ ಕೈ ತೆಗೆಯುವಷ್ಟು, ಅರ್ಜೆಂಟಿಗೆ ಸಾರಿಗೆ ತೆಗೆಯುವಷ್ಟು ಆಗ್ತದೆ. ಹೌದು ನೋಡಿ, ಎಷ್ಟೆಲ್ಲ ಯೂಸ್ ಇದೆ ನೋಡಿ ಸರ್. ಓಕೆ, ಕೂರಿಸಿರುವಂಥದ್ದು ತುಂಬ ಚೆನ್ನಾಗಿದೆ. ತುಂಬ ಭಾರ ಇಲ್ಲ, ಭಾಳ ಹಿಡ್ಕೊಳ್ಳಿಕ್ಕೆ ತುಂಬ ಈಸಿ ಇದೆ.
ಎಷ್ಟು ಫೀಟ್ ಇದೆ ಸರ್ ಅದು ಇದು 24 ಅಡಿ ಸರ್. ಇದು 24 ಅಡಿದು. 30 ಅಡಿದು ಇದರಿಂದ ಒಂದು ಲೆಂತ್ ಜಾಸ್ತಿ ಬರ್ತದೆ. 30 ಅಡಿ 8 ಅಡಿದು ಒಂದು ಲೆಂತ್. 8 ಅಂದರೆ 4 ಪೀಸ್ ಇದ್ರೆ 30 ಅಡಿ ಬರ್ತದೆ. ಇದರಲ್ಲಿ 3 ಪೀಸ್ ಇರೋದು 24 ಅಡಿ. 3 ಪೀಸ್ ಪ್ಲಸ್ ಇರ್ತದೆ. 24 ಅಂದರೆ 26 ಅಡಿ ಇರ್ತದೆ. ನಾವು 24 ಅಂತ ಕಡಿಮೆ ಹೇಳೋದು, ಜಾಸ್ತಿ ಹೇಳೋದಿಲ್ಲ. ಈಗ ಇದೆಲ್ಲ ಕೊಡ್ತೀರಿ. ಹೌದು. ಈಗ ನೀವು ಏನೋ ಈಗ 70,000 ಎಲ್ಲ ಇದೆ ಹೊರಗಡೆ ಮಾರ್ಕೆಟ್, ಬೇರೆ ಎಲ್ಲ ನೋಡೋದನ್ನು ಕಂಪೇರ್ ಮಾಡಿದ್ರೆ ಅದು ಪ್ರಾಡಕ್ಟಲ್ಲಿ ವ್ಯತ್ಯಾಸ ಇರ್ತದೆ. 70,000 ಪ್ರಾಡಕ್ಟೇ ಬೇರೆ, ಅದು ಕಾರ್ಬನ್ ಫೈಬರ್ ಅಂತೇಳಿ ಪ್ರಾಡಕ್ಟ್. ಇದು ಕಾರ್ಬನ್ ಫೈಬರ್ ಅಲ್ಲಿ ಫೈಬರ್. ಅಗ್ಗದ ದರಕ್ಕೆ ತಗೊಳ್ಬೋದಾ? ಎಷ್ಟು ಹೇಗೆ ತಗೊಳ್ಬೋದು? ನಮ್ಮಲ್ಲಿ ಈಗ ಬೇರೆ ಬೇರೆ ಅದರ ಅಟ್ಯಾಚ್ಮೆಂಟ್ಗಳ ಪ್ರಕಾರವಾಗಿ ನೋಡೋದಾದ್ರೆ 3,000ದಿಂದ ಹಿಡಿದು 8,000ದವರೆಗೆ ಮ್ಯಾಕ್ಸಿಮಮ್ ರೇಟ್. 8,000. ಅದರಲ್ಲಿ ಅಟ್ಯಾಚ್ಮೆಂಟ್ಗಳ ಯಾವುದೆಲ್ಲ ಬೇಕು, ಯಾವುದು ಬೇಡ, ಮತ್ತೆ ಉದ್ದ 18 ಅಡಿದು, 24 ಅಡಿದು, 30 ಅಡಿದು, ಬೇರೆ ಬೇರೆ ವಿನ್ಯಾಸಗಳಿಗೆ ಬೇರೆ ಬೇರೆ ರೀತಿಯ ರೇಟು. ಹಾಗೆ ನಮ್ಮದು 3,000ದಿಂದ ಹಿಡಿದದು 8,000ದವರೆಗಡೆ ರೇಂಜು. ಇಂಥದೇ ರೇಟಿನಲ್ಲಿ ಒಂದಕ್ಕೆ ಈಗ ಫಿಕ್ಸ್ ಆಗಿ ಹೇಳಲಿಕ್ಕೆ ಬರುದಿಲ್ಲ. ಕೆಲವರು ಸ್ಟಾರ್ಟ್ ಆಗ್ತದೆ, ಕೆಲವರದು ಇದು ಬೇರೆ ಇರ್ತದೆ. ಕೆಲವರಿಗೆ ಈಗ ಒಬ್ಬರಿಗೆ ಕತ್ತಿ ಮಾತ್ರ ಬೇಕು, ಕೆಲವರಿಗೆ ಹೌದು 3,000ದಿಂದ ಸ್ಟಾರ್ಟ್. 3,000ದಿಂದ ಸ್ಟಾರ್ಟ್ ಮಾಡ್ತೀರಿ. ಹೌದು ಅಲ್ವಾ? ಹೌದು. ಒಂದು ಸಲ ನಾವು ದೋಟಿ ತಗೊಂಡ್ರೆ ಅದರ ಆಯುಷ್ಯ ಎಷ್ಟು? ಅದು ಎಷ್ಟು ವರ್ಷ ನಮ್ಮ ಜೊತೆ ಆರಾಮಕ್ಕೆ ಇರ್ಬೋದು? ಅಲ್ಲ, ಈ ಥರದ ದೋಟಿಗಳು ಎಷ್ಟು ವರ್ಷ ಆದರೂ ಏನಾಗೋದಿಲ್ಲ. ನನ್ನ ಅಂದಾಜಿನ ಪ್ರಕಾರ ಇದು ಒಂದು 10 ವರ್ಷದೊಳಗಡೆ ಏನಾಗೋದಿಲ್ಲ, ಚೆನ್ನಾಗಿ ಇಟ್ಟುಕೊಂಡ್ರೆ. ಮತ್ತೆ ಇಟ್ಟುಕೊಳ್ಳುವುದರ ಮೇಲೆ ಇರುವಂಥದ್ದು, ದೀರ್ಘಕಾಲಿಕ ಬಾಳಿಕೆ ಬರ್ತದೆ. ಮತ್ತೆ ಇದು ಬೆಂಡು ಬೀಳುವಂಥದ್ದು, ಮತ್ತೆ ಈಗ ತೆಂಗಿನ ಈಗ ಗರಿಗಳಿಗೆ ಹೊಡೆದ್ರೆ ಅಲ್ಲಿ ಆಗುವಂಥದ್ದು ಅಂಥದ್ದೆಲ್ಲ ಇದರಲ್ಲಿ ಏನಿಲ್ಲ. ಬೆಂಡು ಬೀಳುವಂಥ ಮೆಟೀರಿಯಲ್ ಅಲ್ಲ, ಇದು ಫೈಬರ್ ಮೆಟೀರಿಯಲ್. ಈಗ ಇದು ರಾಜ್ಯದ ಬೇರೆ ಬೇರೆ ಕಡೆಗೆ ಜನಗಳು ಕೇಳಿದರೆ, ಕೃಷಿಕರು ಕೇಳಿದರೆ ನೀವು ಪೂರೈಕೆ ಮಾಡಲಿಕ್ಕೆ ನಿಮಗೆ ನೀವು ಪೂರೈಕೆ ಅಂದರೆ ಈಗ ಸದ್ಯದಲ್ಲಿ ನಮ್ಮ ಕಡಬದಲ್ಲಿ ನಾವು ಈಗ ಜನಗಳಿಗೆ ಪೂರೈಕೆ ಮಾಡ್ತಾ ಇದ್ದೇವೆ. ತುಂಬಾ ಕಡೆಯಿಂದ ಜನಗಳು ಬರ್ತಾರೆ, ದೂರ ದೂರದ ಊರುಗಳಿಂದ ಕೂಡ ಬರ್ತಾರೆ. ಮತ್ತೆ ನಮ್ಮ ಇನ್ನೂ ಕೆಲವು ಕಡೆಗಳಿಗೆ ನಮ್ಮ ಇಲ್ಲಿಂದ ವೆಹಿಕಲ್ ಅಲ್ಲಿ ನಾವು ಕಳಿಸಿಕೊಡುವ ವ್ಯವಸ್ಥೆ, ಒಬ್ಬೊಬ್ಬನಿಗೆ ಕಳಿಸಿಕೊಡುವುದಲ್ಲ, ಒಂದು 10-15 ಜನ ಈ ಥರ ನಮ್ಮ ಹತ್ರ ಎನ್ಕ್ವೈರಿ ಬಂದಾಗ ನಾವು ಎಲ್ಲರನ್ನು ಒಟ್ಟುಗೂಡಿಸಿ ಕಳಿಸಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಒಬ್ಬೊಬ್ಬನಿಗೆ ಆಗುದು, ಒಬ್ಬೊಬ್ಬನ ಒಂದೊಂದು ಆರ್ಡರ್ ಆದರೆ ನಾವು ಇದರ ಮೂಲಕ ಪಾರ್ಸೆಲ್ ಮೂಲಕ ಕಳಿಸಿಕೊಡ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಹೆಚ್ಚಿನ ಮಾರಾಟ ನಮ್ಮ ಮಳಿಗೆಯಲ್ಲೇ ಇರುವಂಥದ್ದು. ನಿಮ್ಮ ಮಳಿಗೆಯಲ್ಲಿ ಎಷ್ಟು ಕಸ್ಟಮರ್ಸ್ ಇದ್ದಾರೆ ನಿಮಗೆ ಟೋಟಲ್? ಈಗ ಆಲ್ಮೋಸ್ಟ್ 1 ವರ್ಷದಿಂದ ಮಾಡ್ತಾ ಇದ್ದೇವೆ ನಾವು. ಎಲ್ಲ ಸೇರಿ ಒಂದು 500 ಕಸ್ಟಮರು ಇದ್ದಾರೆ. ಈಗ ನಿಧಾನಕ್ಕೆ ಕಸ್ಟಮರ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹೌದು. ಮೊದಲೆಲ್ಲ ಜಾಸ್ತಿ ಪ್ರಚಾರ ಕೂಡ ಇರಲಿಲ್ಲ, ಜಾಸ್ತಿ ಜನಕ್ಕೆ ಗೊತ್ತು ಕೂಡ ಇರಲಿಲ್ಲ. ಇವಾಗ ಕಸ್ಟಮರ್ಗಳು ಬಂದು ಗೊತ್ತಾಗ್ತದೆ. ಬಟ್ ನಾನು ಕೇಳಲ್ಪಟ್ಟು ಈ ಫೈಬರ್ ದೋಟಿಗಳು ಇಲ್ಲಿ ಫಸ್ಟ್ ಟೈಮ್ ದಕ್ಷಿಣ ಕನ್ನಡದಲ್ಲಿ ಆಯ್ತಾ ಅಥವಾ ಬೇರೆ ಇದೆಯಾ? ಇದು ನಮಗೆ ಗೊತ್ತಿರುವ ಹಾಗೆ ಇದು ಈಗ ನಮ್ಮಲ್ಲಿ ಫಸ್ಟ್ ಟೈಮ್ ಈಗ ಇರುವಂಥದ್ದು. ಈ ಕಡೆ ಸೈಡಲ್ಲಿ ದೋಟಿಗಳು ಇರಬಹುದು. ಈ ತರದೊಂದು ಹೊಸತಾಗಿ ಬಂದಿರುವಂಥದ್ದು. ಹೌದು. ಈ ತರ ಒಂದು ಪರಿಚಯ ಆಗ್ತಾ ಇರುವಂಥದ್ದು ಮೊದಲು. ಹೌದು, ಇಲ್ಲಿ ನಮ್ಮ ಪ್ರದೇಶಕ್ಕೆ ನಾವು ಮೊದಲೇ ಪರಿಚಯ ಮಾಡ್ತಾ ಇದ್ದೇವೆ. ಹಾಗೆಯೇ ಇದು ಎಷ್ಟು ಯೂಸ್ಫುಲ್, ರೈತರು ತೋಟದಲ್ಲಿ ಯಾವ ತರ ಇದನ್ನ ಕೃಷಿಗೋಸ್ಕರ ಹೇಗೆ ಬಳಕೆಯನ್ನು ಮಾಡ್ತಾರೆ ಅನ್ನೋ ಡೆಮೋವನ್ನು ಕೂಡ ನಿಮಗೆ ಕೊಡ್ತೇವೆ. ಸುಮಾರು 60 ಅಡಿಯ ಮರಕ್ಕೆ ಈಗ ಒಂದು ಡೆಮೋ ತೋರಿಸ್ತಾ ಇದ್ದೀವಿ, ಮದ್ದು ಬಿಡೋದು ಹೇಗೆ ಈ ಫೈಬರ್ ತೋಟಿಯನ್ನು ಯೂಸ್ ಮಾಡಿಕೊಂಡು. ನೋಡಿ, ಹೀಗೆ ನೋಡಿ ಸಾಧಾರಣ 50 ಅಡಿವರೆಗೆ, 50-55 ಅಡಿವರೆಗೆ ಇಲ್ಲಿಂದಲೇ ಹೋಗ್ತದಲ್ಲ. 60 ಅಡಿವರೆಗೂ ನಾವು ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. 60 ಅಡಿವರೆಗೆ ಹೋಗ್ಬೋದಲ್ಲ? ಹೌದು. ಓಕೆ. ಮೂವತ್ತು ಅಡಿಗಿಂತ ಮೇಲೆ 30 ಅಡಿವರೆಗೂ ಅದರಿಂದ ಮೇಲೆ ಹೋಗುವಷ್ಟ ನೋಜಲ್ ಕೂಡ ಉಂಟು. ಅದರಿಂದ ಮೇಲೆ ಹೋಗುವವರೆಗಲ್ಲ, ಅದರ ಮೇಲೆ 30 ಅಡಿ ಹೋಗುವಂಥದ್ದು ಕೂಡ ಮಾರ್ಕೆಟಲ್ಲಿ ಉಂಟು. ಈಗ ನಾವು ಹಾಕಿದ ನೋಜಲಲ್ಲಿ ಒಂದು 20-25 ಅಡಿವರೆಗೆ ಸಾಮಾನ್ಯವಾಗಿ ಹೋಗ್ತದೆ. 20-25. ಹೌದು. ಓಕೆ. 20-25 ಅಡಿವರೆಗೂ ಇದರಿಂದ ಮೇಲೆ ಹೋಗ್ತದೆ ಮದ್ದು ಸಾಮಾನ್ಯವಾಗಿ. ನಾವು ಸ್ಟ್ಯಾಂಡರ್ಡ್ ಆಗಿ ಎಲ್ಲ ದೋಟಿಯಲ್ಲಿ ಇದನ್ನೇ ಹಾಕಿ ಕೊಡುವುದು. ಇನ್ನೂ ಕೆಲವರು ಕೇಳುವವರಿದ್ದಾರೆ, ಇನ್ನೂ ಜಾಸ್ತಿ ಇದು ಉಂಟಾ? ಮಾರ್ಕೆಟಲ್ಲಿ ಉಂಟು, ಇಲ್ಲ ಅಂತ ನಮ್ಮ ಹತ್ರ ಸ್ಯಾಂಪಲ್ ಉಂಟು. ಅದರಲ್ಲಿ ಇನ್ನೂ ಒಂದು 10-15 ಅಡಿ ಮದ್ದು ಇನ್ನೂ ಜಾಸ್ತಿ ಹೋಗ್ತದೆ. 30 ಅಡಿಯಿಂದ ಮೇಲೆ ಇನ್ನೂ 30-35 ಅಡಿ ಮದ್ದು ಹೋಗುವಂತ ನೋಜಲ್ಗಳು ಕೂಡ ಮಾರ್ಕೆಟಲ್ಲಿ, ಅದನ್ನು ಕೂಡ ಇದಕ್ಕೆ ಫಿಟ್ ಮಾಡ್ಕೊಳ್ಬಹುದು. ನೋಡು, ಅದನ್ನು ಒಂದು ಟ್ರೈ ಮಾಡುವ. 18 ಅಡಿಯ ದೋಟಿ, ಇದಕ್ಕೆ ನಾವು 30 ಅಡಿ ಅದರ ಮೇಲೆ ಹೋಗುವಂತ ನೋಜಲ್ ಅನ್ನು ಫಿಟ್ ಮಾಡಿದ್ದೇವೆ. ಇದರಲ್ಲಿ ಸಣ್ಣ ಸಣ್ಣ ಗಿಡಗಳಿಗೆಲ್ಲ ಬಿಡ್ಬೋದಲ್ಲ? ಸಣ್ಣ ಗಿಡಗಳಿಗೆ ಆರಾಮ್ಸೆ ಬಿಡ್ಬೋದು. ಇದು ಇನ್ನೂ ಎತ್ತರಕ್ಕೆ ಹೋಗ್ತದಲ್ಲ? ಇಲ್ಲಿ ಇದಕ್ಕೆ ನಾವು ಎಷ್ಟು ಅಡಿ ಇರ್ಬೋದು? ಈಗ ನಾವು ಸ್ಪೆಷಲ್ ನೋಜಲ್ ಅನ್ನು ಫಿಟ್ ಮಾಡಿದ್ದೇವೆ. ಇದು ಇದರಿಂದ ಮೇಲೆ 30 ಅಡಿ ಹೋಗ್ತದೆ. ಇದರಿಂದ ಇದು 30 ಅಡಿ ಹೋಗ್ತದೆ. ನೋಡಿ, ಈ ಟೈಪಿನ ನೋಜಲನ್ನು ನಾವು ಇದಕ್ಕೆ ಸಿಕ್ಕಿಸಿಕೊಂಡ್ರೆ ಮದ್ದು ಇನ್ನೂ ಜಾಸ್ತಿ ಎತ್ತರದವರೆಗೆ ಹೋಗ್ತದೆ. ಇದೆಲ್ಲ ನಾವೇ ಮಾಡಿಕೊಳ್ಬೋದು. ಇದು ಎಷ್ಟರದು? 18 ಅಡಿಯ ದೋಟಿ. 18 ಅಡಿಯ ದೋಟಿ. ಇಲ್ಲಿ ನೋಡಿ, ತುಂಬಾ
ಎತ್ತರಕ್ಕೆ ಹೋಗ್ತದೆ ಇಲ್ಲಿಂದ ಪವರ್ಸ್ ಅಲ್ಲಿ ನೋಡಿ ನೋಡಿ ಆರಾಮದಲ್ಲಿ ಬಿಡ್ಬೋದು ಇದು. ಈಗ ಸ್ವಲ್ಪ ನೋಡಿ ಒಂದು 50 ಅಡಿವರೆಗೂ ಇದರಲ್ಲೇ ಬಿಡ್ಬೋದು. 50 ಅಡಿವರೆಗೆಲ್ಲ ಹೊಸ ಕಮ್ಮುಗಳಿಗೆಲ್ಲ ಒಳ್ಳೇದಲ್ಲ ಇದು. ಈಗ ಹೊಸ ಹೊಸ ಕಮ್ಮುಗಳಿಗೆಲ್ಲ ಬಿಡ್ಲಿಕ್ಕೆ ಅಲ್ಲ. ಹೌದು, ಒಂದು 50 ಅಡಿ ಒಳಗಡೆ ಕಮ್ಮುಗಳಿಗೆ ಅದನ್ನು ಒಂದು ಕೈಯಲ್ಲಿ ಹಿಡಿದು ಎತ್ತಬಹುದು ಕೂಡ. ಒಂದೇ ಕೈಯಲ್ಲಿ ಹಿಡಿದು ಎತ್ತಬಹುದು ನೋಡಿ. ಇದು ಒಂದೇ ಕೈಯಲ್ಲಿ ಬಿಡ್ಬೋದು ಬೇಕಾದ್ರೆ ಅದನ್ನು ಅಲ್ಲ. ಹೌದು, ಒಂದೇ ಕೈಯಲ್ಲಿ. ಇದೀಗ ನೋಡಿ ಇವರಿಗೆ ತುಂಬ ಬೇಡಿಕೆ ಇರೋದ್ರಿಂದ ಈಗ ಇದೆಲ್ಲ ಆರ್ಡ್ರ್ ಬಂದಿರುವಂಥದ್ದು. ಹಾಗಾಗಿ ಅದನ್ನೆಲ್ಲ ತಲುಪಿಸ್ಲಿಕ್ಕೆ, ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಈಗ ಲೋಡ್ ಆಗ್ತಾ ಇದೆ ಒಮಿನಿಯಲ್ಲಿ. ಎಲ್ಲೆಲ್ಲಿ ಹೋಗ್ತದೆ ಸರ್ ಇದೀಗ ನಮಗೆ ಬಂದಿರೋ ಆರ್ಡರ್ಗಳನ್ನು ನಾವು ಸಪ್ಲೈ ಮಾಡುವಂಥದ್ದು ಹತ್ತಿರದ ಒಂದು 50 ಕಿಲೋಮೀಟರ್ ಒಳಗಡೆ. ಮತ್ತೆ ಇದು ಬೇರೆ ಬೇರೆ ಡೀಲರ್ಗಳದ್ದು ದೂರದ ಆರ್ಡರ್ಗಳು ಉಂಟು. ಡೀಲರ್ಗಳು ನಮಗಿದ್ದಾರೆ ಅಂತ ಊರುಗಳಲ್ಲಿ, ಅಂತ ಇದು ಪಾರ್ಸೆಲಿಗೆ ಹೋಗ್ತದೆ. ಹತ್ತಿರ ಒಂದು 50 ಕಿಲೋಮೀಟರ್ ಸರ್ಕಲಲ್ಲಿ ನಮ್ಮದು ಲೈನ್ ಉಂಟು. ಮತ್ತೆ ಒಂದೊಂದು ವಾರದಲ್ಲಿ ಒಂದು 2 ಕಡೆ ನಾವು ಲೈನ್ ಸೆಟ್ ಮಾಡಿಕೊಂಡು, ಒಂದು ಹೆಚ್ಚಿನ ನಮಗೆ ಎನ್ಕ್ವೈರಿ ಬಂದ ಕಡೆ ನಾವು ಇಂಥ ದಿವಸ ಬರ್ತೇವೆ ಅಂತ ಹೇಳಿ ಅಲ್ಲಿ ಇನ್ಫಾರ್ಮ್ ಮಾಡಿ ನಮ್ಮ ಗಾಡಿಯನ್ನು ನಾವು ಕಳಿಸಿಕೊಡ್ತೇವೆ. ಈ ಪ್ರಾಡಕ್ಟ್ ನಿಮ್ಮಲ್ಲೇ ಮೊದಲ ಸರ್, ಇದು ಬೇರೆ ಕಡೆ ಇದೆಯಾ ಸರ್? ಈಗ ಸದ್ಯಕ್ಕೆ ಇಂಥ ಒಂದು ಪ್ರಾಡಕ್ಟ್ ಅನ್ನು ನಾವು ಮೊದಲು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಏನು ವ್ಯತ್ಯಾಸಗಳು ಇದಾವೆ ಇದರಲ್ಲಿ? ಮುಖ್ಯವಾಗಿ ಕರೆಂಟ್ ರೆಸ್ಟ್ರಿಕ್ಷನ್ಸ್. ನಿಮಗೆ ಲೈನಿಗೆ ಅಕಸ್ಮಾತ್ ಈಗ ತೋಟದ ಒಳಗಡೆ LT ಲೈನ್ HD ಲೈನ್ಗಳು ತುಂಬಾ ಕಡೆ ಇದ್ದಾವೆ. ಅಕಸ್ಮಾತ್ ಏನಾದರೂ ಟಚ್ ಆದ್ರೂ ಕೂಡ ಕರೆಂಟ್ ಬರುವುದಿಲ್ಲ ಇದರಲ್ಲಿ. ನಾನ್ ಕಂಡಕ್ಟಿವ್ ಪ್ರಾಡಕ್ಟ್ ಇದು. ಯಾರು ಬೇಕು ಅಂತ ಏನು ಮಾಡೋದಿಲ್ಲ, ಬೇಕು ಅಂತ ಮಾಡಬಾರ್ದು. HD ಲೈನ್ ಎಲ್ಲ ನಾವು ಟಚ್ ಮಾಡಬಾರ್ದು. ಅಕಸ್ಮಾತ್ ಏನಾದ್ರು ಟಚ್ ಆದ್ರೂ ಕೂಡ ಏನಾಗುದಿಲ್ಲ, ಪ್ರಾಣಕ್ಕೆ ಏನು ಹಾನಿ ಇಲ್ಲ. 100% ಶಾಕ್ ಪ್ರೂಫ್ ಮೆಟೀರಿಯಲ್. ಈಗ ಕಾರ್ಬನ್, ಅಲ್ಯೂಮಿನಿಯಂ ಶಾಕ್ ಹೊಡೆಯುತ್ತೆ, ಅದು ಜೀವಕ್ಕೆ ಅಪಾಯ ತಂದು ಕೊಡಬಹುದು. ಆದ್ರೆ ಈ ಒಂದು ಮೆಟೀರಿಯಲ್ 100% ಶಾಕ್ ಪ್ರೂಫ್ ಮೆಟೀರಿಯಲ್. ಇಲ್ಲ, ಏನು ಆಗೋದಿಲ್ಲ. ಇಲ್ಲ ಅಲ್ವಾ? ಇಲ್ಲ, ಏನಾಗೋದಿಲ್ಲ. ಹಾಗೇನೆ ನೋಡಿ, ಇದು ಫಸ್ಟ್ ಬರ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವ್ಯತ್ಯಾಸ ಅಂತ ಹೇಳಿದ್ರೆ ಪ್ರೈಸಿನಲ್ಲಿ ವ್ಯತ್ಯಾಸ. ಕಂಪೇರೇಟಿವ್ಲಿ ಪ್ರೈಸ್ ವ್ಯತ್ಯಾಸ ಇದೆ. ದೊಡ್ಡ ವ್ಯತ್ಯಾಸ ಇದೆ. ದೊಡ್ಡ ವ್ಯತ್ಯಾಸ. ಹೌದು. ಇದರ ಅನುಭವವನ್ನು ಹೇಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಲೈನ್ಮನ್ ಆಗಿರುವಂಥ ಉದಯ್ ಕುಮಾರ್ ಅವರು. ನಮಸ್ತೆ. ನಮಸ್ತೆ. ಎಷ್ಟೋ ವಿದ್ಯುತ್ ಲೈನ್ಗಳನ್ನು ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಮಳೆಗಾಲದಲ್ಲಿ ಬಹಳ ಕಷ್ಟ. ಅದರಲ್ಲೂ ಈ ಲೈನ್ ಇದು ಹಸಿ ಗಿಡಗಳು ಬೀಳುವಂಥದ್ದು ಲೈನ್ ಮೇಲೆ ಎಲ್ಲ ಆಗ್ತದೆ. ನೀವು ದಿನ ಅದನ್ನು ಕಟ್ ಮಾಡಿಸ್ಬೇಕು, ಎಲ್ಲ ಕೆಲಸಗಳು ನಡೀತದೆ. ನಿಮಗೆ ಇಂಥ ದೋತಿಗಳು, ಅದರಲ್ಲೂ ಈ ಥರದ ಫೈಬರ್ ದೋತಿಗಳು ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ? ನಾನು ಮೆಸ್ಕಾಮಲ್ಲಿ ಸುಮಾರು ಒಂದು 25-26 ವರ್ಷದಿಂದ ಲೈನ್ಮನ್ ಆಗಿದ್ದೀನಿ. ಆದರೆ ಇಂಥ ಈಗ ದೋಟಿಯಲ್ಲಿ ನಾವು ಮೊದಲು ಬಿದಿರಿನ ಇದರಲ್ಲಿ ತೆಗಿತಿದ್ದೆವು. ಈಗ ಬಿದಿರು ಎಲ್ಲಿಯೂ ಸಿಗುವುದಿಲ್ಲ. ಆದರೆ ಇಂಥ ಈಗ ಫೈಬರ್ ದೋಟಿ ಒಂದು ಲೆಕ್ಕದಲ್ಲಿ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ತುಂಬ ಕೃಷಿಕರಿಗೂ ತುಂಬ ಉಪಕಾರ ಆಗ್ತದೆ. ಯಾಕೆಂದರೆ ಕೃಷಿ ಜಮೀನಿನಲ್ಲಿ, ಸ್ವಂತ ಜಮೀನಿನಲ್ಲಿ ಅದೆಷ್ಟೋ ಲೈನ್ಗಳು LT HD ಲೈನ್ಗಳು ಹಾದು ಹೋಗಿದೆ. ನಾವು ಮೊದಲಾಗಿ ಜಾಗೃತಿ ಬೇಕಾಗ್ತದೆ. ನಮ್ಮ ಜೀವ ಮುಖ್ಯ, ಮತ್ತು ಜೀವ ಉಳಿದ್ರೆ ಜೀವನ ಉಂಟು ಅಂತ ಲೆಕ್ಕ. ಹಾಗಾದ ಕಾರಣ ಎಷ್ಟೋ ಕೆಲಸಗಾರರು, ಕಾರ್ಮಿಕರು, ರೈತರಲ್ಲಿ ಇದರಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಅಲ್ಯೂಮಿನಿಯಂ ಏಣಿ ಆಗಲಿ ಮುಟ್ಟಿ ಅದರಿಂದ ಅವರಿಗೆ ತೊಂದರೆ ಆಗಿದೆ. ಆದರೆ ಇಂಥದ್ದೀಗ ಬಂದಿದ್ದ ನಮಗೊಂದು ಆಶಾಕಿರಣ. ಅಂದರೆ ಈಗ ನಾವು ಮೆಸ್ಕಾಮ್ ಆಗಿರ್ಬೋದು, ಆದರೆ ರೈತರೇ ನಮ್ಮ ಜೀವನಾಡಿ. ರೈತರ ಬದುಕು ಒಳ್ಳೆದಿದ್ದರೆ ನಮ್ಮ ಎಲ್ಲರ ಬದುಕು, ದೇಶದ ಎಲ್ಲ ಜನರ ಬದುಕು ಸಹ ಸುರಕ್ಷಿತವಾಗಿರ್ತದೆ. ಅಂದರೆ ನಾನು ಸಹ ಒಂದು ರೈತ ಕುಟುಂಬದಿಂದಲೇ ಬಂದವ. ಆದ ಕಾರಣ ಇದು ತುಂಬ ಸಂತೋಷ ಆಗಿದೆ. ಮತ್ತು ನಾವೇನಾದರೂ ಹ್ಯಾಂಡ್ ಟ್ರಿಪ್ಗಳು, ಫೈಬರ್ ದೋಟಿಗಳನ್ನು ನೀವು ರೆಫರ್ ಮಾಡ್ತೀರಿ. ಹ್ಯಾಂಡ್ ಟ್ರಿಪ್ ಎಲ್ಲ ತೆಕ್ಕೊಂಡು ನಮಗೆ ಇದರಿಂದ ತೆಗೆಯುವುದಕ್ಕೆ ಒಂದು ಕ್ಷಣಕ್ಕೆ ಏನಾದರೂ ಇಂಡಕ್ಷನು ಅಥವಾ ಮಿಂಚು ಗುಡುಗು ಅಥವಾ ಯಾವುದು ಬಂದರೂ ಇದರಿಂದ ಯಾವ ಸಮಸ್ಯೆಯೂ ಆಗುವುದಿಲ್ಲ. ಹೌದು. ಈಗಾಗಲೇ ನಾವು ನಮ್ಮ ಆಫೀಸಿಗೂ ಬಂದಿದೆ ಕೆಲವು ದೋಣಿಗಳು. ಆದರೆ ಅದರಲ್ಲಿ ಅಲ್ಯೂಮಿನಿಯಂ ಇದ್ದು ಕೆಳಗೆ ಕವರ್ ಇರ್ತದೆ. ಆದರೆ ಇದು ಫುಲ್ಲು ಫೈಬರ್ ಇದ್ದ ಕಾರಣ ಇದು ಒಳ್ಳೆ ಸಜೆಷನ್ ಅಂತೇಳಿ ನನಗೆ ಅನ್ನಿಸ್ತದೆ. ನಿಮ್ಮ ಪ್ರಕಾರ ನಿಮಗೆ ಕರೆಂಟ್ ಅಂದರೆ ನಿಮಗೆ ಗೊತ್ತು. ಈಗ ರೈತರು ಎಷ್ಟೋ ಸಲ ಆಚೆ ಈಚೆ ಹೋಗುವಾಗ ಕರೆಂಟ್ ವೈರ್ ತಾಗಿ ಏನೋ ಅವರು ಜೀವ ಕಳ್ಕೊಂಡವರು ತುಂಬ ಜನ ಇದ್ದಾರೆ. ಅನಾಹುತಾಗಿದೆ. ಈಗ ಇಂತಹ ದೋಟಿಗಳು ಎಷ್ಟು ಹೆಲ್ಪ್ಫುಲ್ ಅಂಥ ಸಂದರ್ಭದಲ್ಲಿ ರೈತರಿಗೆ? ಇದು ತುಂಬ ಅನುಕೂಲ. ಯಾಕೆಂತ ಹೇಳಿದರೆ ನಾವೊಂದು ಗೋಷ್ಪರಿ ಅಂತ ಹೇಳ್ತೇವಲ್ಲ, ಆದ ಕಾರಣ ಆ ಲೈನಲ್ಲಿ ಹೋಗ್ತಾ ಇರಬೇಕಿದ್ರೆ ನಮಗೆ ಅಕಸ್ಮಾತ್ ಗೊತ್ತಿರುವುದಿಲ್ಲ, ಬೇಕು ಅಂತ ಯಾರು ಟಚ್ ಮಾಡೋದಿಲ್ಲ. ಅಕಸ್ಮಾತ್ ಏನಾದರೂ ಇದು ವಾಲಿ ಲೈನಿಗೆ ಏನಾದರೂ ಹೀಗೆ ಟಚ್ ಆಯಿತು ಅಂತಾದರೆ ಅದರಿಂದ ಏನೂ ಆಗುವಂತಹ ಪ್ರಮೇಯ ಇಲ್ಲ. ಇದರಲ್ಲಿ ಕರೆಂಟ್ ಯಾವ ಇದರಲ್ಲಿ ಬರುವ ಚಾನ್ಸ್ ಇಲ್ಲ. ಏನಾಗೋದಿಲ್ಲ. ಹಾಗಾದರೆ ಇದು ಈ ಒಂದು ಫೈಬರ್ ದೋಟಿ ಬಹಳಷ್ಟು ಹೆಲ್ಪ್ಫುಲ್ ಅಂತ ಹೇಳ್ತೀವಿ. ತುಂಬ ಹೆಲ್ಪ್ ಆಗ್ತದೆ. ಮತ್ತು ಹಗುರ ಸಹ ಉಂಟು. ಹೌದು. ಈಗ ನಾವು ಸಹ ಎಷ್ಟೋ ಮನೆಗಳಲ್ಲಿ ಲೈನ್ ರಿಪೇರಿಗೆ ಹೋಗುವಾಗ ಒಂದು ದೋಂಟಿ ಕೊಡಿ ಅಂತ ಕೇಳುವ ಕ್ರಮ ಉಂಟು. ಆವಾಗ ಇಂಥದ್ದೊಂದು ರೈತರು ಇಟ್ಟುಕೊಂಡ್ರೆ ನಮಗೂ ಅನುಕೂಲ ಆಗ್ತದೆ, ಅವರಿಗೂ ಅನುಕೂಲ ಆಗ್ತದೆ. ಇದನ್ನು ನಿಮ್ಮ ಬೈಕಲ್ಲೇ ತಗೊಂಡು ಹೋಗ್ಬೋದು. ಒಂದೊಬ್ಬರು ಮಡಚಿ ಹೆಗಲಲ್ಲಿ ಇಟ್ಟುಕೊಂಡು ಸಹ ಹೋಗ್ಬೋದು. ಈಗಾಗಲೇ ನಮಗೆ ಇದು ತುಂಬ ಅನುಕೂಲ ಅಂತ ಕಾಣಿಸ್ತದೆ. ತುಂಬ ಅನುಕೂಲ. ನನಗೊಂದು ತಗೊಳ್ಬೇಕು ಅಂತ ಆಸೆ ಆಗಿದೆ ಇದರಿಂದ. ಓಕೆ, ಥ್ಯಾಂಕ್ ಯು.
ಕೃಷಿಕರಾಗಿರುವಂಥ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇತ್ತೀಚೆಗೆ ತಗೊಂಡ್ರಂತೆ. ಸರ್ ಹೇಗಿದೆ? ಚೆನ್ನಾಗಿದೆ ಸರ್, ಒಳ್ಳೆ ಕಡಿಮೆ ಭಾರ, ಎತ್ತಲಿಕ್ಕೆ ಸುಲಭ ಆಯ್ತದೆ. ಇವಾಗ ನಿಮ್ಮ ಈಗಿನ ಕಾಲದಲ್ಲಿ ಬಿದಿರಿನ ಕಳೆ ತಗೊಳ್ಳೋದಿದ್ರು ಒಂದು 2,000-3,000 ತಗೊಳ್ತಾರೆ. ಇದು ಕಡಿಮೆ ಕಾಸ್ಟ್ ಇದೆ, ವೆಯ್ಟ್ ಕಡಿಮೆ ಇದೆ, ಮದ್ದು ಬಿಡಲು ಬಹಳ ಸುಲಭ ಆಗಿದೆ. ಮತ್ತೆ ನೋಡಿ ಈಗ ಕಾರ್ಬನ್ ದೋಟಿ ಬಂದಿದೆ, ಮತ್ತೆ ಅಲ್ಯೂಮಿನಿಯಂ ದೋಟಿ ಬಂದಿದೆ. ಅದಕ್ಕಿಂತ ಇದು ಬಹಳ ಉಪಯುಕ್ತ. ಈಗ ಫೈಬರ್ ದೋಟಿ ಇದು, ಇಲ್ಲಿ ಲೈನ್ ಟಚ್ ಆದ್ರೂ ಏನಾಗಲ್ಲ, ನಮಗೆ ಗೊತ್ತಾಗದೆ ಟಚ್ ಆಗುತ್ತೆ, ಒಳ್ಳೆ ಸೇಫ್ಟಿ ಇದೆ. ದೇವಸ್ಯ ಹೈಡ್ರೋಮ್ಯಾಟಿಕ್ಸ್ ಇಂಜಿನಿಯರಿಂಗ್ ಈ ಒಂದು ಸಂಸ್ಥೆ ಬರೇ ಈ ಒಂದು ದೋಟಿಗಳಿಗೆ ಮಾತ್ರ ಫೇಮಸ್ ಅಲ್ಲ, ಎಲ್ಲಾ ರೀತಿಯಾದಂಥ ಅದೊಂದು ಕೃಷಿಕರಿಗೆ ಬೇಕಾದ ಎ ಇಂದ ಝೆಡ್ ವರೆಗೆ ಎಲ್ಲ ಐಟಮ್ಗಳು ಸಿಗ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಕೈ ಗ್ಲೌಸ್ ಇರ್ಬೋದು, ಗಮ್ ಬೂಟ್ ಇರ್ಬೋದು. ಯಾವ್ದೆಲ್ಲ ಇದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಇದೆ ಸರ್. ಈಗ ಮಳೆಗಾಲಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಗಂಬೂಟ್ಗಳು, ತೋಟಗಳಿಗೆ ಹೋಗುವಾಗ ಕಾಲಿಗೆ ಹಚ್ಚುಗಳು ಅಥವಾ ಏನಾದ್ರು ತಾಗದಾಗೆ ಹಾವುಗಳು ಸೇಫ್ಟಿಗೆ ಗಂಬೂಟ್ಗಳು, ಮತ್ತೆ ಗ್ಲೌಸ್ಗಳು, ಮತ್ತೆ ಸೇಫ್ಟಿ ಕನ್ನಡಕಗಳು. ಈ ಸೀಸನ್ ಅಲ್ಲಿ ಇದು ನಮಗೆ ಜಾಸ್ತಿ ಮೂವ್ಮೆಂಟ್ ಇರುವಂತದ್ದು. ಅದು ಬಿಟ್ಟರೆ ನಮ್ಮಲ್ಲಿ ಗಾರ್ಡನಿಂಗ್ ಗೆ ಸಂಬಂಧಪಟ್ಟ ನೇಮಿಂಗ್ ಟ್ಯಾಗ್ಗಳು, ಮತ್ತೆ ನೆಟ್ ಕ್ಲಿಪ್ಗಳು, ತರದ್ದು ಗಾರ್ಡನಿಂಗ್ ಐಟಮ್ಗಳು. ಅಡಿಕೆ ಹೆಕ್ಕಲಿಕ್ಕೆ ಅಂತೇಳಿ ನಾವು ಒಂದು ಸಾಧನ, ಸಣ್ಣ ಒಂದು ಸಾಧನ ಉಂಟು. ಈ ಪ್ರಾಯದವರಿಗೆ, ಬಗ್ಲಿಕ್ಕಾಗದವರಿಗೆ, ಈ ಉಜಿರಿಗಣ್ಣಿಂದ ಹೆಕ್ಕುವಂತವರಿಗೆ ಅಂತದ್ದು, ಇಂಥದ್ದೆಲ್ಲ ನಾವು ಒಂದು ಹೊಸ ಹೊಸ ಇದನ್ನು ನಾವು ಹುಡುಕ್ತಾ ಇರ್ತೇವೆ. ಹಾಗಾದ್ರೆ ತಡ ಮಾಡಬೇಡಿ, ಎಲ್ಲವೂ ಸಿಗುವಂತಹ ಒಂದು ಮಳಿಗೆ ದೇವಸ್ಯ ಹೈಡ್ರೋಮ್ಯಾಟಿಕ್ ಇಂಜಿನಿಯರಿಂಗ್. ಅದು ಬರುವಂತದ್ದು ನಿಮಗೆ ಶ್ರೀ ಗಣೇಶ್ ಬಿಲ್ಡಿಂಗ್ ನಿಯರ್ ತಾಲೂಕು ಆಫೀಸು, ಮೈನ್ ರೋಡ್, ಕಡಬ ಅಲ್ಲ ಸರ್? ಅಲ್ಲೇ ಪೂರ್ಣ. ಈಗ ಹೊಸದಾಗಿ ನಮಗೆ ಅಲ್ಲಿ ಕೋರ್ಟ್ ಸ್ಟಾರ್ಟ್ ಆಗಿದೆ ಶ್ರೀ ಗಣೇಶ್ ಬಿಲ್ಡಿಂಗ್ ಅಲ್ಲಿ. ಕೋರ್ಟ್ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ, ಕಡಬ ಕೋರ್ಟ್ ಹತ್ರ. ಹೌದು, ಕಡಬ ಕೋರ್ಟ್ ಇರುವಂತ ಬಿಲ್ಡಿಂಗ್ ಅಲ್ಲೇ ನಮ್ಮದು ಸಂಸ್ಥೆ ಇರುವಂತದ್ದು. ಓಕೆ, ತುಂಬಾ ವರ್ಷಗಳಿಂದ. ಎಷ್ಟು ವರ್ಷ ಆಯ್ತು ಸರ್ ನೀವು ಕೆಲಸ ಮಾಡ್ತಾ ಇರುವಂತದ್ದು? ನಮ್ಮದು ಈಗ ದೇವಸ್ಯ ಹೈಡ್ರೋಮ್ಯಾಟಿಕ್ ಸ್ಟಾರ್ಟ್ ಆಗಿ ಈ ತಿಂಗಳ 14ಕ್ಕೆ 5 ವರ್ಷ ಆಗ್ತದೆ. ಇದಕ್ಕಿಂತ ಮೊದಲು ನಾವು ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆ ಇತ್ತು, ಬೇರೆ ಹೆಸರಲ್ಲಿ. ನಾವು ಈಗ ಟೋಟಲ್ ಆಗಿ ನಮಗೆ ಬಿಸ್ನೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಒಳ್ಳೆ ನುರಿತ ಟೆಕ್ನಿಷಿಯನ್ಸ್ ಇವ್ರ ಜೊತೆ ಇದ್ದಾರೆ, ಎಲ್ಲ ಒಳ್ಳೆಯ ಲೇಬರ್ಸ್ ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಎಂಥದೇ ನಿಮ್ಮದು ಕೆಲಸ ಇದ್ರೂ ಕೂಡ ಡೆಡಿಕೇಶನಿಂದ ಅವರು ಬಂದು ಮಾಡಿಕೊಡ್ತಾರೆ. ಹಾಗೆಯೇ ಒಳ್ಳೆಯದಾಗಲಿ ಸರ್, ನಿಮ್ಮೊಂದು ಅಡ್ವೆಂಚರು ಭಾಳ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಿ. ಆಗಲಿ, ನಮ್ಮ ರೈತರಿಗೆಲ್ಲ ಶುಭವಾಗಲಿ. ನಿಮ್ಮ ಒಂದು ಈ ದೋಟಿಗಳಿಂದ ಅವ್ರಿಗೆಲ್ಲರಿಗೂ ಕೂಡ ಖುಷಿಯಾಗಲಿ, ಎಲ್ಲ ಯೂಸ್ ಮಾಡಿದ ಕಸ್ಟಮರ್ಸು. ನಮಗೆ ಕಸ್ಟಮರ್ಗಳೇ ಮುಖ್ಯ. ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ. ನಮ್ಮದು ನಾವು ಪ್ರೈಸಿನ ಇದರಲ್ಲಿ ನಾವು ಕಾಂಪಿಟೇಷನ್ ಮಾಡೋದಿಲ್ಲ, ಕ್ವಾಲಿಟಿ ಮೇಲೆ ಕಾಂಪಿಟೇಷನ್ ಮಾಡ್ತೇವೆ. ನಮ್ಮದು ಕಸ್ಟಮರ್ಗಳು ಹೇಗೆ ಅಂದರೆ ಬಂದವರೇ ಬರೋದು ಜಾಸ್ತಿ. ಗೊತ್ತಿದ್ದವರಿಗೆ ಗೊತ್ತಿದೆ ಕ್ವಾಲಿಟಿಯ ವ್ಯಾಲ್ಯೂ, ಗೊತ್ತಿದೆ ಅವರಿಗೆ ಗೊತ್ತಿದೆ, ಬಂದವರೇ ಬರೋದು ಅಂತ ನೀವು ಹೇಳಿದ್ರಿ. ಇನ್ನು ಮುಂದೆ ಬಂದವರೇ ಬರೋದಿಲ್ಲ, ತುಂಬ ಜನ ಹೊಸೊಬ್ರು ಬರ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ತುಂಬ ಜನ, ಅವರೆಲ್ಲರೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ಡಿಸ್ಪ್ಲೇಯಲ್ಲಿ ನಂಬರ್ಗಳನ್ನು ಹಾಕಿದ್ದೀವಿ, ತಡ ಮಾಡಬೇಡಿ. ದೇವಸ್ಯ ಹೈಡ್ರೋಮ್ಯಾಟಿಕ್ಸ್ ಇಂಜಿನಿಯರಿಂಗ್ ನಮ್ಮ ಕಡಬದಲ್ಲಿರುವಂಥದ್ದು, ಕೋರ್ಟ್ ಬಳಿ ಇರುವಂತಹ ಈ ಒಂದು ಬಿಲ್ಡಿಂಗ್ ನಲ್ಲಿರುವಂತಹ ಸಂಸ್ಥೆ ಖಂಡಿತವಾಗಿಯೂ ಒಳ್ಳೆ ಒಂದು ಅವಕಾಶವನ್ನು ಕೊಟ್ಟಿದೆ. ಅದನ್ನು ಯೂಸ್ ಮಾಡ್ಕೊಳ್ಳಿ, ಮರಿಬೇಡಿ. ಹಾಗೇನೆ ನಮಸ್ಕಾರ ಚೇತನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ.